ರಾಷ್ಟ್ರೀಕೃತ ಬ್ಯಾಂಕ್ಗಳ ಬಗ್ಗೆ ಸಾರ್ವಜನಿಕರಿಗೆ ಎಲ್ಲಿಲ್ಲದ ನಂಬಿಕೆ. ಆದರೆ ಅಂಕೋಲಾದ ಕೆನರಾ ಬ್ಯಾಂಕ್ನ ಹಿರಿಯ ವ್ಯವಸ್ಥಾಪಕರೊಬ್ಬರು ಕೋಟಿಗೂ ಅಧಿಕ ರೂಪಾಯಿ ಅವ್ಯವಹಾರ ಮಾಡಿದ್ದರಿಂದ ಆ ಬ್ಯಾಂಕ್ ಬಗ್ಗೆ ಗ್ರಾಹಕರಿಗೆ ಅಪನಂಬಿಕೆ ಹುಟ್ಟುವಂತಾಗಿದೆ. ಹೌದು, ರಾಷ್ಟ್ರೀಕೃತ ಬ್ಯಾಂಕ್ಗಳ ಬಗ್ಗೆ ಸಾರ್ವಜನಿಕರಿಗೆ ಹೆಚ್ಚಿನ ನಂಬಿಕೆ ಇದೆ. ಸರ್ಕಾರಿ ಸ್ವಾಮ್ಯದಲ್ಲಿರುವ ಬ್ಯಾಂಕ್ಗಳಿಗೆ ಸರ್ಕಾರವೇ ಗ್ಯಾರಂಟಿ ಎಂಬ ಕಾರಣಕ್ಕೆ ಬಡ ಮಧ್ಯಮ ವರ್ಗದ ಜನರು ಹೆಚ್ಚಾಗಿ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿಯೇ ತಾವು ಕಷ್ಟಪಟ್ಟು ದುಡಿದ ಹಣವನ್ನ ಕೂಡಿಡುತ್ತಾರೆ. ಅಲ್ಲದೆ ಈ ಬ್ಯಾಂಕ್ಗಳಿಗೆ ಸಾಲ ಪಡೆದರೆ ಇತರೆ ಖಾಸಗಿ ಹಣಕಾಸು ಸಂಸ್ಥೆಗಳಂತೆ ಆ ಬಡ್ಡಿ ಈ ಬಡ್ಡಿ ಅಂತೆಲ್ಲ ಚಕ್ರ ಬಡ್ಡಿ ಹಾಕಿ ಸಾಲಗಾರರನ್ನ ಸಾಲದ ಶೂಲಕ್ಕೆ ಸಿಲುಕಿಸುತ್ತಾರೆಂಬ ಆತಂಕವೂ ಇರಲ್ಲ. ಹಾಗಾಗಿ ಬಹುತೇಕರು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೇ ವ್ಯವಹಾರ ನಡೆಸುವುದು ಜಾಸ್ತಿಯಾಗಿದೆ. ಆದರೆ ಗ್ರಾಹಕರ ವಿಶ್ವಾಸವನ್ನೇ ಅಸ್ತ್ರವಾಗಿ ಬಳಸಿಕೊಂಡ ಅಂಕೋಲಾದ ಕೆನರಾ ಬ್ಯಾಂಕ್ನ ಹಿರಿಯ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಗದಗ ಮೂಲದವ ಎನ್ನಲಾದ ವೆಂಕಟೇಶ್ ಮಜ್ಜಿಗುಡ್ಡ ಎನ್ನುವ ವ್ಯಕ್ತಿಯು ಬ್ಯಾಂಕ್ನಲ್ಲಿ ಕೋಟಿಗೂ ಅಧಿಕ ಮೊತ್ತ ಅವ್ಯವಹಾರ ನಡೆಸಿ ಗ್ರಾಹಕರಿಗೆ ಸಂಕಷ್ಟ ತಂದೊಡ್ಡಿದ್ದಾನೆ. ಹಾಗಾದರೆ ಏನಿದು ಪ್ರಕರಣ ಎಂದು ನೋಡುವುದಾದರೆ, ಕೆನರಾ ಬ್ಯಾಂಕ್ನಲ್ಲಿ ಹಿರಿಯ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ವೆಂಕಟೇಶ್ ಮಜ್ಜಿಗುಡ್ಡ ಸುಮಾರು 40ಕ್ಕೂ ಹೆಚ್ಚು ಸ್ವಸಹಾಯ ಗುಂಪುಗಳು ಸೇರಿದಂತೆ ನಾನಾ ರೀತಿಯಲ್ಲಿ ಸುಮಾರು 1.5 ಕೋಟಿ ರೂಪಾಯಿನಿಂದ 2 ಕೋಟಿವರೆಗೆ ದುರುಪಯೋಗ ಪಡಿಸಿಕೊಂಡಿರುವ ಗಂಭೀರ ಆರೋಪ ಕೇಳಿಬಂದಿತ್ತು. ಬಳಿಕ ಈ ಸಂಬಂಧ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ನಂತರ ಆರ್ಬಿಐ ನಿರ್ದೇಶನದಂತೆ ವೆಂಕಟೇಶ್ ಮಜ್ಜಿಗುಡ್ಡ ಅವರ ಮೇಲೆ ಬ್ಯಾಂಕ್ ಕ್ರಮ ಕೈಗೊಂಡಿತ್ತು. ಭಾರಿ ಪ್ರಮಾಣದಲ್ಲಿ ಹಣದ ದುರುಪಯೋಗ ನಡೆದಿರುವುದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಸಿಐಡಿ ಕೂಡ ಪ್ರಕರಣದ ವಿಚಾರಣೆ ನಡೆಸುತ್ತಿದೆ. ಸಿಐಡಿ ವಿಭಾಗದ ಕೆಲ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅಂಕೋಲಾದಲ್ಲಿಯೇ ಬೀಡು ಬಿಟ್ಟಿದ್ದು 4-5 ದಿನಗಳ ಕಾಲ ಇಲ್ಲಿಯೇ ಇದ್ದು ತನಿಖೆ ನಡೆಸಲಿದ್ದಾರೆ ಎನ್ನಲಾಗುತ್ತಿದ್ದು, ಅವರ ತನಿಖಾ ವರದಿಯ ನಂತರವಷ್ಟೇ ಮ್ಯಾನೇಜರ್ ಮಾಡಿದ್ದ ಎನ್ನಲಾದ ಬ್ಯಾಂಕ್ ಹಣದ ಅವ್ಯವಹಾರದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯ ಆರೋಪಿ ಎನ್ನಲಾದ ಅವರ ಜೊತೆ ಇತರರಾರಾದರೂ ಶಾಮೀಲ್ ಇರಬಹುದೇ, ವಂಚನೆ ಪ್ರಕರಣದ ಒಟ್ಟು ಹಣ ಎಷ್ಟು ಮತ್ತಿತರ ಸ್ಪಷ್ಟ ಮಾಹಿತಿ ತಿಳಿದು ಬರಬಹುದಾಗಿದೆ. ಕಳೆದ ಸುಮಾರು 2 ವರ್ಷಗಳಿಂದ ಈ ಕುರಿತು 10 ಮನವಿ ಮತ್ತು ಪ್ರತಿಭಟನೆ ನಡೆಸುತ್ತಾ ಬಂದಿದ್ದರೂ ಸೂಕ್ತ ಸ್ಪಂದನೆ ಸಿಗಲಿಲ್ಲ. ಅವ್ಯವಹಾರದಿಂದ ಸಂಕಷ್ಟಕ್ಕೆ ಒಳಗಾದವರು ಸ್ವಸಹಾಯ ಗುಂಪುಗಳ ಮಹಿಳೆಯರಾಗಿದ್ದಾರೆ. ಹಲವು ಸ್ವಸಹಾಯ ಗುಂಪುಗಳು ಮತ್ತು ಜೆಎಲ್ಜಿ ಹೆಸರಿನಲ್ಲಿ ಸಾಲ ನೀಡಿದ ಈ ಮ್ಯಾನೇಜರ್ ಸಾಲಕ್ಕೆ ಅರ್ಜಿ ಸಲ್ಲಿಸಿದವರ ಅರಿವಿಗೆ ಬಾರದಂತೆ ಹೆಚ್ಚಿನ ಸಾಲ ಮಂಜೂರಿ ಮಾಡಿ ಹೆಚ್ಚುವರಿ ಹಣವನ್ನು ತಾನು ಬಳಸಿಕೊಂಡಿದ್ದ ಎನ್ನಲಾಗಿದೆ. ಆ ಹೆಚ್ಚುವರಿ ಹಣ ಕಟ್ಬಾಕಿ ಆಗಿದ್ದರಿಂದ ಸಾಲ ಪಡೆದ ಮಹಿಳೆಯರ ಸಿವಿಲ್ ಸ್ಕೋರ್ ಡೌನ್ ಆಗಿದೆ. ಇದರಿಂದ ಮಕ್ಕಳ ಭವಿಷ್ಯ ರೂಪಿಸಲು ಶೈಕ್ಷಣಿಕ ಸಾಲ, ಸ್ವ ಉದ್ಯೋಗ ಮತ್ತಿತರ ಸಾಲ ಸೌಲಭ್ಯಗಳು ಈ ಮಹಿಳಾ ಗ್ರಾಹಕರಿಗೆ ಯಾವುದೇ ಬ್ಯಾಂಕಿನಲ್ಲಿಯೂ ಲೋನ್ ಸಿಗದೆ ಪರದಾಡುವಂತಾಗಿದೆ. ಈ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಸೂಕ್ತ ಸ್ಪಂದನೆ ದೊರೆಯದ ಕಾರಣ ಮಹಿಳೆಯರೆಲ್ಲ ಸೇರಿ ಪ್ರತಿಭಟನೆ ನಡೆಸಿದ್ದರು. ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಬ್ಯಾಂಕ್ ಅಧಿಕಾರಿಗಳು ಮಹಿಳೆಯರಿಗಾದ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ್ದರಿಂದ ನಿನ್ನೆ ಮಂಗಳವಾರ ಪ್ರತಿಭಟನೆ ಶಾಂತರೂಪ ತಾಳಿದೆ. ಒಂದು ವೇಳೆ ವಾರದೊಳಗೆ ಸಮಸ್ಯೆಗೆ ಪರಿಹಾರ ದೊರೆಯದಿದ್ದರೆ ಬ್ಯಾಂಕ್ ಎದುರು ಪೊರಕೆ ಹಿಡಿದು ಉಗ್ರ ಮತ್ತು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ಸಂಘದ ಪ್ರಮುಖರು ಮತ್ತು ಸದಸ್ಯರು ನೀಡಿದ್ದಾರೆ. ಒಟ್ಟಾರೆ ಈ ಪ್ರಕರಣ ಯಾವ ಹಂತಕ್ಕೆ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.